ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರಾಫ್ ಥಿಯರಿ ಮಾಡ್ಯೂಲ್ 1 ಅಲ್ಲಿ ಬರುವಂತ ಇನ್ನೊಂದು ಥಿಯರಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಥಿಯರಮ್ ಏನ್ ಹೇಳ್ತಾ ಇರೋದು, ಶೋ ದಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಡ್ಜಸ್ ಇನ್ ದ ಸಿಂಪಲ್ ಗ್ರಾಫ್ ವಿತ್ n vertices is n of n minus 1 divided by 2. ಸೊ ಇವಾಗ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 3 ವರ್ಟಿಸಸ್ ಗಳಿದಾವೆ ಅಂತ ಅನ್ಕೊಳ್ಳಿ. ಎನಿ 3 ವರ್ಟಿಸಸ್, ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಂತ ನಾನು ಈ ವರ್ಟಿಸಸ್ ಗಳಿಗೆ ನೇಮ್ ಅನ್ನ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಈಗ ಇವುಗಳ ಮಧ್ಯ ಕನೆಕ್ಟ್ ಆಗುವಂತ ಲೈನ್ ಅನ್ನ ನಾವೇನಂತ ಕರಿತೀವಿ, ಎಡ್ಜಸ್ ಅಂತ ಕರಿತೀವಿ. ಸೊ ಇವುಗಳು ವರ್ಟಿಸಸ್, ವರ್ಟೆಕ್ಸ್ ಅಂತ ಕರಿತೀವಿ. ಸಿಂಗುಲರ್ ಆಗಿ, ಪ್ಲೂರಲ್ ಅಲ್ಲಿ ನಾವೇನಂತ ಕರಿತೀವಿ ಅಂದ್ರೆ ಎಲ್ಲದನ್ನು ಸೇರಿಸಿ ವರ್ಟಿಸಸ್ ಅಂತ ಕರಿತೀವಿ. ಸೊ ಈಗ ಈ ಲೈನ್ ಕನೆಕ್ಟ್ ಆಗ್ತಿದೆಯಲ್ಲ, ಅವು ಮ್ಯಾಕ್ಸಿಮಮ್ ಎಷ್ಟಿರ್ಬೋದು ಒಂದು ಗ್ರಾಫ್ ಅಲ್ಲಿ ಅಂತಂದ್ರೆ ಎಷ್ಟು ವರ್ಟಿಸಸ್ ಗಳಿರ್ತವೆ, 1 2 3. ಸೊ ಟೋಟಲ್ 3 ವರ್ಟಿಸಸ್ ಗಳಲ್ವೇ ಇರೋದು. ಸೊ ಎಷ್ಟಿರ್ಬೋದು, n of n minus 1 ಹೋಲ್ ಡಿವೈಡೆಡ್ ಬೈ 2. ಸೊ ಇಷ್ಟು ಎಡ್ಜಸ್ ಗಳು ಇರ್ಬೋದು ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಇವಾಗ 3 ವರ್ಟಿಸಸ್ ಅನ್ನ ತಗೊಂಡಿದ್ದೀನಲ್ವಾ. ಸೊ 3 into 3 minus 1 ಹೋಲ್ ಡಿವೈಡೆಡ್ ಬೈ 2. ಸೊ ಎಷ್ಟಾಗುತ್ತೆ, 3 into 3 minus 1 ಅಂತ ಅಂದ್ರೆ 2 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ 2. 2 2 ಕ್ಯಾನ್ಸಲ್ ಆಗಿ 3. ಸೊ ಮ್ಯಾಕ್ಸಿಮಮ್ ಎಷ್ಟು ಎಡ್ಜಸ್ ಬರ್ಬೋದು, 3 ಎಡ್ಜಸ್. ನೋಡಿ, 1 ಎಡ್ಜು, 2 ಎಡ್ಜು, ಇವುಗಳ ಮಧ್ಯ 3 ಎಡ್ಜ್. ಮ್ಯಾಕ್ಸಿಮಮ್ 3 ಎಡ್ಜಸ್ ಅಲ್ವಾ ಬಂದಿರೋದು. ಸೊ ಈ ರೀತಿ ಹೇಳುವಂತದ್ದು ಈ ಒಂದು ಥಿಯರಮ್. ಸೊ ಇದನ್ನ ನಾವು ಪ್ರೂವ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಏನು, ಎಷ್ಟು ವರ್ಟಿಸಸ್ ಗಳಿರ್ತವೆ, ಮ್ಯಾಕ್ಸಿಮಮ್ ಎಷ್ಟು ಎಡ್ಜಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಆ ವರ್ಟಿಸಸ್ ಗಳನ್ನ ಯೂಸ್ ಮಾಡ್ಕೊಂಡು ಅಂತಂದ್ರೆ n of n minus 1 divided by 2. ಸೊ ಈ ಒಂದು ಥಿಯರಮ್ ಅನ್ನ ಪ್ರೂವ್ ಮಾಡೋದಕ್ಕೋಸ್ಕರ ನಾವು ಹ್ಯಾಂಡ್ ಶೇಕಿಂಗ್ ಥಿಯರಮ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹ್ಯಾಂಡ್ ಶೇಕಿಂಗ್ ಥಿಯರಮ್ ಏನ್ ಹೇಳುತ್ತೆ ನೋಡಿ, ಇಲ್ಲಿ ಸಮ್ ಆಫ್ ಆಲ್ ದಿ ವರ್ಟಿಸಸ್ ಡಿಗ್ರಿ ವಿಲ್ ಬಿ ಈಕ್ವಲ್ ಟು ಟ್ವೈಸ್ ದಿ ನಂಬರ್ ಆಫ್ ಎಡ್ಜಸ್ ಅಂತ ಅಂದ್ರೆ ಪ್ರತಿ ಒಂದು ವರ್ಟೆಕ್ಸ್ ಗಳು ಇರ್ತಾವಲ್ಲ ಅವುಗಳ ಡಿಗ್ರಿಯನ್ನ ನಾವು ಆಡ್ ಮಾಡಿದ್ರೆ, ಪ್ರತಿ ಒಂದು ವರ್ಟೆಕ್ಸಿನ ಡಿಗ್ರಿಯನ್ನ ಆಡ್ ಮಾಡಿದ್ರೆ ಅದು ಏನಕ್ಕೆ ಈಕ್ವಲ್ ಆಗುತ್ತೆ, 2 times ದಿ ಎಡ್ಜಸ್. ಸೊ ಎಷ್ಟು ಎಡ್ಜ್ ಗಳು ಇರ್ತವೆ ಅದರ 2 ಪಟ್ಟಿರುತ್ತೆ. ಏನು, ಟೋಟಲ್ ನಂಬರ್ ಆಫ್ ದಿ ಡಿಗ್ರಿ ಆಫ್ ಆಲ್ ದಿ ವರ್ಟಿಸಸ್ ಇನ್ ದ ಗ್ರಾಫ್ ವಿಲ್ ಬಿ ಈಕ್ವಲ್ ಟು ಟ್ವೈಸ್ ದಿ ನಂಬರ್ ಆಫ್ ಎಡ್ಜಸ್. ಸೊ ಈ ರೀತಿ ನೋಡಿ, ಇಲ್ಲಿ ಸಮೇಷನ್ ಆಫ್ i is equal to 1 to n ಅಂತ ಅಂದ್ರೆ ಎಷ್ಟು ವರ್ಟಿಸಸ್ ಗಳು ಇರ್ತವೆ ಅವಷ್ಟುದು ಕೂಡ ನಾನು ಡಿಗ್ರಿ ಆಫ್ ದಿ ವರ್ಟಿಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು, ಸಮೇಷನ್ ಆಫ್ ಆಲ್ ದಿ ಡಿಗ್ರೀಸ್ ಆಫ್ ದಿ ವರ್ಟಿಸಸ್ ಫ್ರಮ್ 1 to n ಎಷ್ಟು ಇರ್ತವೆ ಅಷ್ಟು ವರ್ಟಿಸಸ್ ಗಳದ್ದು ವಿಲ್ ಬಿ ಈಕ್ವಲ್ ಟು ಟ್ವೈಸ್ ದಿ ನಂಬರ್ ಆಫ್ ದಿ ಎಡ್ಜಸ್. ಸರಿನಾ? ಸೊ ಟ್ವೈಸ್ ದಿ ನಂಬರ್ ಆಫ್ ಎಡ್ಜಸ್ ಗೆ ಈಕ್ವಲ್ ಆಗಿರುತ್ತೆ. ಸೊ ಅದನ್ನ ಯೂಸ್ ಮಾಡ್ತಾ ಹೋಗ್ತೀನಿ ನೋಡಿ. ಡಿ ಆಫ್ v1 ಪ್ಲಸ್ ಡಿ ಆಫ್ v2 ಪ್ಲಸ್ ಅಪ್ ಟು ಡಿ ಆಫ್ vn ಅಲ್ವಾ. ನೋಡಿ, 1 ಇಂದ n ವರೆಗೂ ಇರೋದು. ಸೊ ಈ i ಜಾಗಕ್ಕೆ ನೀವು ರಿಪ್ಲೇಸ್ ಮಾಡ್ತಾ ಹೋಗಿ, 1 2 3 ಅಪ್ ಟು n ವರೆಗೂ ಕೂಡ ಬರುತ್ತೆ. i ಇಂದ 1 ವರೆಗೂ, i is equal to 1 ಇಂದ n ವರೆಗೂ. ಸೊ ಈಗ ಏನಾಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 2e. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ವಿ ನೋ ದಟ್ ಮ್ಯಾಕ್ಸಿಮಮ್ ಡಿಗ್ರಿ ಆಫ್ ಈಚ್ ವರ್ಟೆಕ್ಸ್ ಇನ್ ಎ ಗ್ರಾಫ್ ವಿಲ್ ಬಿ ಈಕ್ವಲ್ ಟು n minus 1 ಅಂತಂದ್ರೆ ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅವಾಗಲೇ ತಗೊಂಡಿದ್ದ ಎಕ್ಸಾಂಪಲ್ ನೇ ತಗೊಂತೀನಿ, ಎ ಬಿ ಸಿ. ಸೊ ಇವಾಗ 3 ವರ್ಟೆಕ್ಸಸ್ ಅನ್ನ ತಗೊಂಡಿದ್ದೀನಿ ಅಂತಂದ್ರೆ, ಸೊ ಇವಾಗ ಯಾವ್ದಾದ್ರು ಒಂದು ವರ್ಟೆಕ್ಸ್ ಗೆ ಬಿ ಗೆ ಎಷ್ಟು ಡಿಗ್ರಿ ಇರುತ್ತೆ, ಮ್ಯಾಕ್ಸಿಮಮ್ n minus 1 ಅಂತಂದ್ರೆ ಎಷ್ಟು ಎಡ್ಜ್ ಗಳು ಕನೆಕ್ಟ್ ಆಗಿರ್ತವೆ ಅಂತ, 1 ಎಡ್ಜು 2 ಎಡ್ಜು. ಸೊ 2 ಎಡ್ಜು ಕನೆಕ್ಟ್ ಆಗಿರ್ಬೋದು ನೋಡಿ ಇಲ್ಲಿ. ಸೊ ಟೋಟಲ್ 3 ವರ್ಟಿಸಸ್ ಇದ್ದಿದ್ದು 3 minus 1 ವಿಲ್ ಬಿ ಈಕ್ವಲ್ ಟು 2. ಸೊ ಮ್ಯಾಕ್ಸಿಮಮ್ ಒಂದು ವರ್ಟೆಕ್ಸ್ ಅಥವಾ ನೋಡ್ಗೆ ಎಷ್ಟು ಡಿಗ್ರಿ ಇರುತ್ತೆ, 2. ಇಷ್ಟೇ ಸಿಂಪಲ್. ಸೊ ಇವಾಗ n minus 1 ಅಂತ ಗೊತ್ತಾಯ್ತು, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಸೊ ಡಿಗ್ರಿ ಆಫ್ 1 ವರ್ಟೆಕ್ಸ್ ಅಂತಂದ್ರೆ ಯಾವ್ದಾದ್ರು ಒಂದು ವರ್ಟೆಕ್ಸ್ ಅನ್ನ ತಗೊಂಡ್ರೆ ಮ್ಯಾಕ್ಸಿಮಮ್ ಎಷ್ಟಿರ್ಬೋದು, n minus 1. ನೆಕ್ಸ್ಟ್ ಅದೇ ರೀತಿ n minus 1 ಅನ್ನ n ಟರ್ಮ್ಸ್ ವರ್ಗು ಕೂಡ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಈಗ ನೋಡಿ, ಇಲ್ಲಿ ಟೋಟಲ್ n ನಂಬರ್ ಆಫ್ ಟರ್ಮ್ಸ್ ಇರೋದು, n minus 1 ನನಗೆ ಮ್ಯಾಕ್ಸಿಮಮ್ ಡಿಗ್ರಿ ಇರೋದು. ಸೊ ಮ್ಯಾಕ್ಸಿಮಮ್ ಇದ್ದಾಗ ಯಾವ ರೀತಿ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, n into n minus 1 ಅಷ್ಟನ್ನು ಆಡ್ ಮಾಡೋದ್ರ ಬದಲು n into n minus 1. ಸೊ ಇದು ಯಾವ ರೀತಿ ಬರ್ದಂಗಾಯ್ತು ಅಂದ್ರೆ 2 plus 2 plus 2 plus 2 plus 2. ಸೊ ಈ ರೀತಿ ಬರೆಯೋದ್ರ ಬದಲು ನಾನು 5 into 2. ಸೊ ಈ ರೀತಿ ಬರ್ದಂಗಾಯ್ತು. ಎಷ್ಟು ನಂಬರ್ಸ್ ಇದಾವೆ, 1 2 3 4 5 ಇದಾವೆ. ಸೊ 5 into 2 ಬರ್ದಂಗಾಯ್ತು. ಅದೇ ರೀತಿ n into n minus 1 ವಿಚ್ ವಿಲ್ ಬಿ ಈಕ್ವಲ್ ಟು 2e. ಸೊ ಇವಾಗ ಈ 2 ಅನ್ನ ಈ ಕಡೆ ತಗೊಂಡ್ಬರ್ತೀನಿ.
ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಡಿವೈಸರ್ ಅಂತಂದ್ರೆ ಡಿನಾಮಿನೇಟರ್ ಬರುತ್ತೆ. ಸೊ ಎನ್ ಆಫ್ ಎನ್ ಮೈನಸ್ ಒನ್ ಡಿವೈಡೆಡ್ ಬೈ 2 ವಿಲ್ ಬಿ ಈಕ್ವಲ್ ಟು ಎಡ್ಜ್. ಸರಿನಾ? ಸೊ ಎಷ್ಟು ಎಡ್ಜ್ಗಳು ಇರ್ತವೆ ನಮಗೆ ಟೋಟಲ್ ಎನ್ ಆಫ್ ಎನ್ ಮೈನಸ್ ಒನ್ ಡಿವೈಡೆಡ್ ಬೈ 2. ಸೊ ಬರೀ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಡ್ಜ್ ಇನ್ ಎನಿ ಸಿಂಪಲ್ ಗ್ರಾಫ್ ವಿತ್ ಎ ವರ್ಟಿಸ್ ಈಸ್ ಎನ್ ಆಫ್ ಎನ್ ಮೈನಸ್ ಒನ್ ಡಿವೈಡೆಡ್ ಬೈ 2. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಉಳಿದಿರುವಂತಹ ಕಾನ್ಸೆಪ್ಟ್ಗಳು ಗ್ರಾಫ್ ಥಿಯರಿದು ಮಾಡ್ಯೂಲ್ 1 ಪ್ಲೇ ಲಿಸ್ಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.